ಲಿವಿಂಗ್ ಥಿಂಗ್ ಅಪ್ಪ ಅದ್ರ ಒಳಗಿರೋದು. ಹಾ, ಬದುಕಿದೆ. ಹಾಗೇನಿಲ್ಲ ಏ ತಾನೆ. ಹಾವೆಲ್ಲ ಏನಿಲ್ಲಪ್ಪ. ಇಲ್ಲಿಂದ ಬುಸ್ ಬಿಸ್ ಅಂತ ಇಲ್ಲ ಬಂದ್ಬಿಟ್ರೆ ಇಲ್ಲ, ತೂತಿಂದ ಬರುತ್ತೆ ಇವಾಗ ನೋಡ್ರಿ ಅಂತ. ಏನೋ ಹುಳ ಐತೆ. ಸೊ ಹಲೋ ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ, ಇವತ್ತು ಏನಂದರೆ ಒಂದು ಸ್ಪೆಷಲ್ ಪಾರ್ಸಲ್ ಬಂದು ಸೇರಿದೆ ನನ್ನ ಕೈಗೆ ಜಸ್ಟ್ ಇವಾಗ. ಇದರೊಳಗೆ ಏನಿದೆ ಅಂತ ನನಗೆ ಮಾತ್ರ ಗೊತ್ತು, ಬಟ್ ಇನ್ನೂ ನಾನು ನೋಡಿಲ್ಲ, ನೋಡಬೇಕು. ನನ್ನ ಹೆಂಡ್ತಿಗಂತೂ ಸರ್ಪ್ರೈಸ್ ಇದು ಒಂಥರ, ನನಗೂ ಒಂಥರ ಸರ್ಪ್ರೈಸೇನೆ. ಸೊ ಅವಳು ಕೇಳಿಕೊಟ್ಟು ಅನ್ಬಾಕ್ಸಿಂಗ್ ಮಾಡ್ಸೋಣ ಅಂತ, ಅವ್ಳ ರಿಯಾಕ್ಷನ್ ಹೇಗಿದೆ ಆ್ಯಂಡ್ ಇದ್ರೊಳಗೆ ಏನಿದೆ ನೋಡಬೇಕಲ್ಲ ನಾನು. ಸೊ ನೋಡೋಣ, ಇವಾಗ ಹೋಗಿ ಕೊಟ್ಟು ಅನ್ಬಾಕ್ಸಿಂಗ್ ಮಾಡಿಸಿ. ಓಯಪಿ ಬಾಕ್ಸು ಬಾಕ್ಸು ಸುಮ್ಮನೆ ಹಂಗೆ ನಿನಗೆ. ಖಾಲಿ ಬಾಕ್ಸ್, ಅದು ಖಾಲಿ ಬಾಕ್ಸ್ ಕೊಡ್ತೀನಾ? ಎಕ್ಸ್ಪೆಕ್ಟೇಷನ್ಸ್ ಇದೆ ನೋಡ್ರಿ, ಪೇಪರ್ ತುಂಬಿಕೊಟ್ಟಿದ್ದೀನಿ ಅಂತ ಬಾಕ್ಸಲ್ಲಿ. ಗೆಸ್ ಮಾಡಿ ಏನಿರ್ಬೋದು. ಇಲ್ಲ, ಏನೋ ಐತೆ. ಅಲ್ಲರಿಸ್ಬೇಡ ಜಾಸ್ತಿ, ಸುಮ್ಮನೆ ಹಂಗೆ ಗೆಸ್ ಮಾಡಿ ನೋಡೋಣ. ಹಾಂ ಗಿಫ್ಟೇ ಅದು. ಹಾಂ ಆ ಥರದ್ದೇನಲ್ಲ, ಅಂಥದ್ದೇನಲ್ಲ. ಲಿವಿಂಗ್ ಥಿಂಗ್ ಅಪ್ಪ ಅದ್ರ ಒಳಗಿರೋದು. ಹಾಂ, ಬದುಕಿದೆ. ಫಿಶ್ ಅಲ್ಲ, ಫಿಶ್ ಅಂದಮೇಲೆ ಗೊತ್ತಲ್ಲ, ಭಾರ ಇದ್ದೇ ಇರುತ್ತೆ, ನೀರು ಹಾಕಿರ್ತಾರೆ. ಹಾಂ, ಫುಡ್ಡು ಇಲ್ಲ. ಹಾಂ, ಫುಡ್ ಅಂತಾನು ಅನ್ಬೋದು, ಬಟ್ ಫುಡ್ ಬಿಟ್ಟು ಫುಡ್ ಅಂತಾನು ಅನ್ಬೋದು. ಇಲ್ಲ, ಗೆಸ್ ಮಾಡಿ ಫಸ್ಟ್, ಆಮೇಲೆ ಓಪನ್ ಮಾಡೋ. ಅರ್ಜೆಂಟ್ ನೋಡಪ್ಪ, ನನಗೂ ಅರ್ಜೆಂಟ್ ಐತೆ. ಸರಿ, ಒಂದು ನಿಮಿಷ, ಮೈಕ್ ಇಟ್ಕೋ. ಮೈಕಿ ಕೊಟ್ಟಿಲ್ಲ ನಿನಗೆ ನಾನು. ಯಾವ್ದಾದ್ರು ಏನು ಫ್ರಾಗಿಗೆ ಯಾವ್ದಾದ್ರು ಹಾಕೊಂಬಂದ್ ಸುಮ್ನೆ ನಂಗೆ ಭಯ. ಏನು ಫ್ರಾಕಾ? ಫ್ರಾಗ್ ಕಪ್ಪೆ? ಹ್ಮ್, ಇಲ್ಲ ಇಲ್ಲ, ಕಪ್ಪೆ ಅಂತೂ ಅಲ್ಲ. ನನಗೆ ಭಯ ಬೀಳ್ಸಕ್ಕೆ ಇಲ್ಲ, ಭಯ ಬೀಳ್ಸೋದು ಇಲ್ಲ, ಭಯ ಬೀಳ್ಸೋದು ಏನಿಲ್ಲ ಅದ್ರಲ್ಲಿ. ಅದೇ ಭಯ ಬೀಳ್ಸಲ್ಲ. ನೀನೇ ಓಪನ್ ಮಾಡು. ಅಲ್ಲ, ನೀನೇ ಗಿಫ್ಟ್ ಒಂಥರ ಸರ್ಪ್ರೈಸು ಗಿಫ್ಟ್ ಅನ್ನೋ ಥರ. ಗಿಫ್ಟ್ ಅಲ್ಲ, ಸರ್ಪ್ರೈಸ್ ಅನ್ಕೋ ಸುಮ್ಮನೆ. ಏನಾಯ್ತು? ಏನಿಲ್ಲ ಅದ್ರಲ್ಲಿ, ಏನಿಲ್ಲ, ಸುಮ್ಮನೆ ತೂತಾಗಿರೋದು ಅಷ್ಟೇನೇನೆ. ಅದು ಏನಂತಾರೆ, ಟ್ರಾನ್ಸ್ಪೋರ್ಟ್ ಅಲ್ಲಿ ತೂತಾಗಿರೋದು ಅಷ್ಟೇನೇನೆ ಅದು. ಗುರು ಯಾಕೆ ಬೇಕು ಆಮೇಲೆ? ಇಲ್ಲ ಇಲ್ಲ, ಅಂಥದ್ದು ಏನಿಲ್ಲ. ಕಚ್ಚೋದು ಗಿಚ್ಚೋದು ಅಂಥದ್ದು ಏನಿಲ್ಲ. ಆಹಾ, ಮೈಸೂರು ಸ್ಯಾಂಡಲ್ಸ್ ಸೋಪ್ ಸ್ಮೆಲ್ ಏನಾದ್ರು ಬರ್ತೈತಾ? ಮತ್ತೆ ಏನ್ ಸ್ಮೆಲ್ ಬಂತು ಅದ್ರಲ್ಲಿ? ಗೊತ್ತಿಲ್ಲ, ಏನ್ ತರಿಸಿದ್ಯಾ? ಸುಮ್ಮನೆ ಹಂಗೆ, ಸುಮ್ಮನೆ. ಮೊದ್ಲೇ ನೀನ್ ಸರ್ಪ್ರೈಸ್ ಕೊಡೋದಂದ್ರೆ ಆಗಲ್ಲ. ನನಗೆ ಇಷ್ಟ ಬಿಡು, ಬಟ್ ನೀನ್ ಕೊಡಲ್ಲ. ಇದು ನನಗೆ ಸರ್ಪ್ರೈಸ್ ಅನ್ಕೋ. ನೀನ್ ಅನ್ಬಾಕ್ಸಿಂಗ್ ಮಾಡು. ನೋಡಿದ್ರಾ ಇಂಥ ಜನ ಇರ್ತಾರೆ ಅಂತ. ಓಪನ್ ಮಾಡ್ಲಾ? ಇಲ್ಲ, ನಿನ್ನ ಗೆಸ್ ಮಾಡಿಲ್ಲ. ಕ್ಲೂ ಕೊಡ್ಲಾ? ಒಂದ್ ಕ್ಲೂ ಆಡಿ ಕೊಟ್ಟಿದ್ದೀನಿ, ಬದುಕಿದೆ. ಲಿವಿಂಗ್ ಥಿಂಗ್ ಅದು. ಅಳಿಲ್ ಮರಿ ಇಷ್ಟೊತ್ತು ದಿವಸ ಹಿಂಗೆಲ್ಲ ಇಟ್ಕೊಳಕ್ ಆಗಲ್ಲ. ಬರ್ಡ್ ಗೀಡ್ ಅಲ್ಲ. ಫಿಶ್ ಅಂತೂ ಅಲ್ವೇ ಅಲ್ಲ. ಆಮೆ ನಮ್ಮ ಹತ್ರ ಐತಲ್ಲ, ಕರೆಕ್ಟಾಗಿ ಸಾಕು. ಇನ್ನೊಂದು ಆಮೆ ಏನಕ್ಕೆ ತರೋಣ? ನಾಯಿ ಮರಿ ಅದ್ರಲ್ಲಿ ಇದೆ. ಚುವಾವ ಪಿಳ್ಳೆ ಇರುತ್ತೆ ಅದ್ರಲ್ಲಿ. ಬೆಕ್ಕಿನ ಮರಿನೂ ಅಲ್ಲ. ಇನ್ನೊಂದು ಕ್ಲೂ ಕೊಡೋಣ ಅಂತ ಇದ್ದೆ, ಬಟ್ ನೀನು ಗೆಸ್ ಮಾಡ್ಬಿಡ್ತೀಯ. ಅದನ್ನ ಕೊಟ್ಬಿಟ್ರೆ ಓಪನ್ ಮಾಡಿ ನೋಡೋಣ, ಅನ್ಬಾಕ್ಸ್ ಮಾಡಿ ನೋಡೋಣ. ಅನ್ಬಾಕ್ಸ್ ಮಾಡು. ಏ ಹಾವೆಲ್ಲ ಏನಿಲ್ಲಪ್ಪ, ಹಾವಂತೂ ಅಲ್ಲ. ಇಲ್ಲ, ನಿಜ ಹಾವಲ್ಲ. ಇಲ್ಲ ಇಲ್ಲ, ತೂತಿಂದ ಬರುತ್ತೆ ಇವಾಗ ನೋಡ್ರಿ ಅಂತ. ಸುಮ್ಮನೆ ಹೇಳ್ದೆ. ಏನೋ ಮಾಡ್ತಾವನೆ. ಏನಿಲ್ಲ ಏನಿಲ್ಲ, ನೋಡೋಣ ಏನ್ ಮಾಡ್ತೀಯಾ. ತಗೊಳ್ರಿ. ದೊಡ್ಡದೇ ಕೊಡ್ಬೇಕು ತಾನೆ? ಬೇಡ, ಅದೇ ಸಾಕು, ಚಿಕ್ಕದಿನೇ. ಈ ಕಡೆ ಆಡಿ ಓಪನ್ ಆಗಿ ಈ ಕಡೆ ಈಸಿ ನೋಡಿ. ನನ್ನ ಹೆಸರು ಐತೆ ನೋಡಲ್ಲ, ನನ್ನ ಹೆಸರು ಮೇಲ್ಗಡೆ ಹೆಂಗ್ ಬರ್ದು ಹಾಕೋರು. ಅದ್ರ ಮೇಲೆ ಒಂದು ಸ್ಟಿಕ್ಕರ್ ಇತ್ತು, ಅದನ್ನ ತೆಗೆದ್ಬಿಟ್ಟೆ ನಾನೇನ. ಅವೆಲ್ಲ ಯಾಕೆ ನಿನಗೆ ಇವಾಗ? ಇಲ್ಲೇ ಇದ್ದೆ, ಎಲ್ಲೂ ಹೋಗೇ ಇಲ್ಲ. ಇಲ್ಲ, ಅದಂಗೆ ಪಾರ್ಸಲ್ ಅಲ್ಲಿ ಬಂತು. ಇದ್ರ ಮೇಲೆ ಒಂದು ಸ್ಟಿಕ್ಕರ್ ಇತ್ತು, ಸೊ ಅದನ್ನ ಇದ್ರೆ ಗೊತ್ತಾಗ್ಬಿಡುತ್ತೆ ಅಂದ್ಬಿಟ್ಟು ಹಂಗೆ ಕಿತ್ತಾಕ್ಬಿಟ್ಟೆ ಅದನ್ನ. ಹೌದಾ? ಎಲ್ಲ ಹಾಕಿದ್ಯಾ? ತೆಗಿ, ಅದೇನು
ಹಿಂದೆ ಹೋಗ್ತಿದ್ಯಾ? ನಾನ್ ಅನ್ಬಾಕ್ಸಿಂಗ್ ಮಾಡ್ತಲ್ಲ, ನೀನೆ ಏನ್ ಎದುರ್ಕೊಳ್ಳೋದು ಏನಿಲ್ಲ. ಹೇಳಿಲ್ವಾ ಬರೀ ಪೇಪರ್ ಅಂತ? ಇಲ್ಲ, ಪೇಪರ್ ಅಲ್ಲ ಅದು. ಇಲ್ಲ ಐತಲ್ಲ ಪೇಪರ್. ಪೇಪರ್ ಇರುತ್ತೆ, ಬಟ್ ಪೇಪರ್ ಅಲ್ಲ. ಗೋಲ್ಡ್ ರಿಂಗಾ? ಆ, ನೋಡ್ರಪ್ಪ, ಏನೋ ಹುಳ ಐತೆ. ಹುಳ ಅಲ್ಲ ಅದು. ನೋಡಿಲ್ಲಿ. ಏನದು? ಯಪ್ಪ, ಅದೇ ಫುಡ್ ಅದು ಇದ್ಯಾವ್ ಅದನ್ನ food? ತಿನ್ನುವಂತಹದು. ಯಪ್ಪ ನೀನೇ ಎತ್ಕೊಳಪ್ಪ, ನಿಂಗಿದು ಒಂಥರ. ಏನಾಗಲ್ಲ, ಆಯ್ತು ಬಾಕ್ಸ್ ಅಲ್ಲಿ ತಾನೇ ಇದೆ ಅದು. ಈ ಇದು ಬಂದು ಮೀಲ್ ವರ್ಮ್ ಅಂತ ಕಾಣಿಸ್ತೈತೆ ಅನ್ಸುತ್ತೆ. ಹಾ, ಎಲ್ಲ ನೋಡಿ ಪಿತಾ ಪಿತಾ ಅಂತ ಇದಾವಲ್ಲಿ. ಯಾವ್ದಾದ್ರು ಫಿಶ್ ತಗೋತಾ ಇದ್ಯಾ? ಫಿಶ್ ಅಲ್ಲ, ಅದಕ್ಕೆ ಫೀಡಿಂಗ್ ಮಾಡಕ್ಕೆ. ಫಿಶ್ ಇದ್ರ ಒಳಗಡೆ ಐತೆ. ಮೇನ್ ಇದು. ಆಯ್ತಾ? ಹಾ, ಇದ್ರ ಒಳಗಡೆ ಮೀನು ಏನೋ ಒಂದ್ ಐತೆ. ಇದನ್ನ ತಿನ್ನೋ ಅಂತದ್ದು. ನೋಡ್ರಿ ಅದು ಹೆಂಗೈತೆ. ಆಮೇಲೆ ಎಲ್ಲ ಕ್ಲಿಯರ್ ಆಗಿ ತೋರಿಸ್ತೀನಿ. ಇದು ಜಸ್ಟ್ ಅನ್ಬಾಕ್ಸಿಂಗ್ ವಿಡಿಯೋ ಆಗಿರುತ್ತೆ ಅಷ್ಟೇನೇನೆ. ಅಂಡ್ ತೆಗಿಯೋದೇ ಮಜಾ. ಅಮ್ಮ, ಏನಿದೆ, ಏನ್ ಹಂಗೆ ಎದುರ್ಕೊತಾ ಇದೀಯಾ? ಅದೇ ತರದ ಬಾಕ್ಸ್ ಐತಿ ಇನ್ನೊಂದು. ಹಾ? ಹ್ಮ್. ಓ ಮೈ ಗಾಡ್. ಏನು ಇದು? ತೆಗಿ, ನನ್ಗೂ ಒಂಥರ ಹಾರ್ಟ್ ಬೀಟ್ ಎಲ್ಲ ಜಾಸ್ತಿ ಆಗ್ತೈತೆ. ತೆಗಿ. ತೆಗಿ, ತುಂಬಾ ಟ್ರಾವೆಲ್ ಮಾಡ್ಕೊಂಡ್ ಬಂದೈತೆ ಇದು. ಏನ್ ಮಾಡಲ್ಲ, ತೆಗಿ. ಇವೆಲ್ಲ ನೀ ಯಾಕೆ ತರ್ಸ್ದು? ಎಷ್ಟು ಜನ ನೋಡಿ ಇನ್ನ ರೈತ ಅಂತ ಅಷ್ಟೇ ಅನ್ಸುತ್ತೆ. ಬಟ್ ಆರು ಒಂದ್ಸರಿ ಅಷ್ಟೇ ಫುಲ್ಲು. ಇದು ಏನಿದು? ಅಂಡ್ ಸ್ಪೈಡರು. ಇದನ್ನ ಇಟ್ಕೊ ನಿಮಿಷ. ಗೈಸ್ ನೋಡಿ ಗೈಸ್, ಇದು ಸೆಲ್ಫ್ ಗಿಫ್ಟ್ ಮಾಡ್ಕೊಂಡವನೆ. ಸ್ಪೈಡರ್ ಅಲ್ಲ ಅದು. ಏನ್ ಸ್ಪೈಡರ್ ಅಂತಿದ್ಯಾ? ಟ್ಯಾರಂಟುಲಾ. ಗೈಸ್ ಯಪ್ಪ, ನಿಜ ಭಯ ಬದುಕೈತೆ. ಸೇಫ್ ಟ್ರಾವೆಲ್ ಆಗಿ ಬಂದೈತೆ ಕೈಗೆ. ಗೈಸ್ ನೀವು ನೋಡ್ತಿರ್ಬೋದು ಹೇಗಿದೆ ನಮ್ಮ ಮನೆಯ ಮೊಟ್ಟ ಮೊದಲ ಟ್ಯಾರಂಟುಲಾ. ಇದ್ರ ಹೆಸರು ಬೇನಳು ಹೇಳು. ಟ್ಯಾರಂಟುಲಾ ಅಲ್ಲ, ಅದರಲ್ಲೇ ಒಂದು ಬ್ರೀಡ್ ಇರುತ್ತೆ. ತೋರ್ಸು ಗೈಸ್. ಇದು ನನಗೆ ಸರ್ಪ್ರೈಸ್ ಅಂತ ತಂದ್ಕೊಟ್ಟವನೆ. ನಾನೇನೋ ತಂದ್ಕೊಡ್ತಾನೆ ಅಂತ ಅನ್ಕೊಂಡ್ರೆ ಏನೋ ತಾನೇ ಐತೆ ಅಲ್ಲಿ. ಇದು ನಿನಗೆ, ಇದು ಇರೋದು ಹುಳ ಎಲ್ಲ ನಿನ್ಗೆ. ಮಜಾ ಮಾಡು. ಬೇಡ ನನಗೆ. ಅದು ನನಗೆ. ಇದು ಏನೋ ಚಾಕು ಅಂತ ಬರ್ದವ್ರೆ. ಅದು ಅದ್ರ ಹೆಸರು ಬಂದು ಸ್ಪೀಶೀಸ್ ಹೆಸರು ಬಂದು ಚಾಕೋ ಗೋಲ್ಡನ್ ನೀ. ಮಾಡಿ ಎಗ್ರಲ್ಲ ತಾನೆ ಮತ್ತೆ. ಸದ್ಯ ಇಲ್ಲ, ಇದೆಲ್ಲ ಬೇರೆ ಬೇರೆ ಎಗಿರ್ತವೆ, ಇದು ಎಗರಲ್ಲ. ಎದುರ್ಕೋಬೇಡ. ಆಹಾ ಹಾ ಹಾ ಹಾ. ಏನು ಹಿಂಗೈತೆ? ಫೋಕಸ್ ಆಗ್ಲಿಲ್ಲ. ಮಕ್ಕ ಐತೆ. ಹಿಂಗಿದೆ ನೋಡೋದು. ಮೂವ್ ಆಯ್ತಲ್ಲ ಅವಾಗ್ಲೇ. ಹಂಗಿಲ್ಲ. ಮೂವ್ ಆಗ್ತೈತೆ ಗಾಯ್ಸ್. ಸೇಫ್ ಆಗಿ ಬಂದೈತೆ. ನಾ ಇನ್ನೊಂದು ಕ್ಲೂ ಏನು ಕೊಡೋಣ ಅಂತ ಇದ್ದಿದ್ದು. ಬೋಂಡಾ ಬ್ರ್ಯಾಂಡಿ. ಇಲ್ಲಿ ನೋಡ ಬ್ರ್ಯಾಂಡಿ ಹೆಂಗೈತೆ ಹೊಸದು. ಏನು ಅಂತೆಲ್ಲ ಕೇಳ್ಬೇಡ. ಬಂದ ಆಚೆ ಬರ್ತಾವ ನೋಡ್ರಿ. ವೈಲಿ ಕೈ ಮೇಲೆ ಇಸ್ಕೊತೀಯಾ? ಹತ್ತು. ಒಂಥರ ಮೆಂಟ್ಲು ಗೈಸ್. ಅವತ್ತಿಂದ ಇದನ್ನೇ ಹೇಳ್ತಿದ್ದ, ತೆಗಿತೀನಿ. ಯಪ್ಪ ಒಂಥರ ಮೈಯೆಲ್ಲ ಜುಮ್ ಅಂತೈತಿ. ಎಲ್ಲೋ ಎಲ್ಲೂ ಹೋಗಲ್ಲ. ಮನೇಲಿರೋ ಜಡನ ಸಾಕೋದಿತ್ತಲ್ಲ. ಮನೇಲಿ ಒಂದು ಜಡ ಇಲ್ಲ ಅಂತ ನೋಡಿ ಗೈಸ್, ಜಡ ತರ್ಸೋನಿ. ಇದು ಫಾಸ್ಟ್ ಆಗಿ ಹೋಗಲ್ಲ ಅಂತಾರೆ, ಬಟ್ ಇನ್ನ ಮರಿ ಅಲ್ವಾ, ಸ್ವಲ್ಪ ಫಾಸ್ಟ್ ಆಗಿ ಓಡಾಡಬಹುದು. ಗೈಸ್ ನಾನು ಬೇವ್ತ ಹೋಗ್ಬಿಟ್ಟೆ. ಭಯ ಎಲ್ಲ ಏನಿಲ್ಲ, ಬಟ್ ಆದ್ರೂ ಅಯ್ಯಪ್ಪ, ನಾನು ಇದನ್ನ ಅರುಗಿಸ್ಕೊಳಕ್ 1 ವಾರ ಬೇಕು ಗುರು. ಇದು ಆಕ್ಚುಲಿ ಇವಾಗ ನೋಡ್ರಿ 1 ಇಂಚ್ ಇದೆ. ಕಚ್ಚಲ್ವಾ? ಇದು 1 ಇಂಚ್ ಇದೆ. ಇನ್ನೊಂದು ಮೇ ಬಿ ಇನ್ನೊಂದು 1 ಇಯರ್ ಅಲ್ಲಿ 8 to 9 ಇಂಚ್ ಆಗ್ಬಹುದು. ಇಷ್ಟು ದೊಡ್ಡದು, ನಮ್ ಕೈಯಷ್ಟು ದಪ್ಪ. ಹೌದಾ? ನಮ್ ಕೈಯಷ್ಟು ದಪ್ಪ ಆಗತ್ತೆ. ನಿನ್ ಕೈಯಷ್ಟು ದಪ್ಪ? ನಮ್ ಕೈಯಷ್ಟು ದಪ್ಪ ಆಗತ್ತೆ. ಫೀಮೇಲ್ ಆದ್ರೆ ನಮ್ ಕೈಯಷ್ಟು ದಪ್ಪ ಆಗತ್ತೆ. ಮೇಲ್ ಆದ್ರೆ ಅದಕ್ಕಿಂತ ಒಂದ್ ಸ್ವಲ್ಪ ಚಿಕ್ಕದಿರ್ಬಹುದು.
ಅದೇನು ಅನಿಸ್ತಾ ಇಲ್ವಾ ನಿಂಗೆ? ಒಂಥರ ಚೆನ್ನಾಗಿದೆ. ಬೈಲಿ. ಬೇಡ. ಅದು ಕರಿತಾ ಇದೆಯಾ? ಅದು ಕರಿತಿದ್ದೀನಿ. ಈ ಕಡೆ ಬಾ. ಅವು ಬಲಗೈ ಬಿಟ್ಟು ಬರ್ತಾ ಇಲ್ಲ. ಈ ಕಡೆ ಬಾ. ನೋಡಿ ಗೈಸ್, ಯಪ್ಪ ಏನ್ ಅನಿಸ್ತು ನಿನಗೆ? ಹೇಗಿದೆ ಅನಿಸ್ತೈತೆ? ನಮ್ಮ ಮೈಯೆಲ್ಲ ಜುಮ್ ಅಂತೈತೆ. ತಗೋ ಒಂದ್ಸಲಿ ಕೈಲಿ ಹಿಡ್ಕೊ. ಬೇಡ 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 ಬೇಡ. ಓಕೆ, ಹೆಲ್ದಿ ಆಗಿದೆ, ಅದೇ ಖುಷಿ. ಎಲ್ಲಿಂದ ಬಂತು? ಆ ಒಂದು 2,500 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡ್ ಬಂದಿತ್ತು 2 ದಿವಸದಲ್ಲಿ. ಹೌದಾ? ಹಾ, ಅಷ್ಟು ದೂರದಿಂದ ಇಷ್ಟು ಚಿಕ್ಕ ಬಾಕ್ಸ್ ಅಲ್ಲೆಲ್ಲ ಬರುತ್ತಾ? ಬಂದೈತಲ್ಲ, ಕಳ್ಸೋರು ನೋಡು. ನೋಡಿ ಗೈಸ್, ಇದೇ ಬಾಕ್ಸ್ ಅಲ್ಲಿ ಬಂದಿರೋದು. ಮೇಲ್ಗಡೆ ಈ ತರ ಹೋಲ್ ಮಾಡಿ ಕಳಿಸಿದ್ದಾರೆ. ಅಮ್ಮ ನೋಡಿ, ಇವಾಗ ಕ್ಲಿಯರ್ ಕಾಣಿಸ್ತಾ ಇರಬಹುದು ಮೇ ಬಿ. ಎಲ್ಲಿ ಬಾ ಗುರು, ನೀನೇನ್ ಝೀ ಝೀ ಅಂತ ಬರ್ತಾ ಇದೀಯಾ? ಅದನ್ನ ಬೇರೆ ಇಟ್ಕೊಂಡಿ. ಸೊ ಇದು ಫೀಮೇಲ್ ಆಗಿರಲಿ ಅಂತ ನಾನು ಅನ್ಕೊಂಡಿದ್ದೀನಿ. ನೋಡೋಣ ಏನು ಅಂತ. ಫೀಮೇಲೋ ಏನಾದ್ರೂ ಆಗಿರೋ ಅದು ಮೇ ಬಿ ಇನ್ನ 1-2 ಇಂಚ್ ಆಗೋವರೆಗೂ ಮೇಲ್ ಫೀಮೇಲ್ ಗೊತ್ತಾಗಲ್ಲ. ಒಂದು ವರ್ಷದವರೆಗೂ ಇಷ್ಟು ಚಿಕ್ಕದಾಗಿರುತ್ತೆ? ಇಲ್ಲ ಬೆಳೀತಾ ಇರುತ್ತೆ. ಮೋಲ್ಟಿಂಗ್ ಆಗ್ತಾ ಇದ್ದಂಗೆ ಬೆಳೀತಾ ಇರುತ್ತೆ. ಸದ್ಯ ಇದೊಂದು 3 ತಿಂಗಳು ಅಥವಾ 1.5 ಇಂದ 3 ತಿಂಗಳು ಮರಿ ಇರಬಹುದು. ನನಗೂ ಕರೆಕ್ಟಾಗಿ ಐಡಿಯಾ ಇಲ್ಲ. ಆಯ್ತು, ನೀನೊಂದು ಗಿಫ್ಟ್ ತಗೊಂಡೆ, ನಂಗೆ ಕೊಡ್ಸು ಗಿಫ್ಟ್ ಏನಾರು. ಅಲ್ಲೈತಲ್ಲ ಫುಡ್, ಅದ್ ನಾನ್ ತಿನ್ಲಾ? ಇದು ನಿನಗೆ, ಇದು ನನಗಲ್ಲ. ತಗೋ, ಹೋಗಲೆ. ನಂಗ್ ಭಯ. ಕಡಿಲಿ. ಬೇಡ 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 ಬೇಡ. ಏನ್ ಮಾಡಲ್ಲ ನೋಡಿ. ನಾನು Serious ಅದ್ರ ಆಗಿ ಪಾಡಿಗೆ ಬೇಡ. ಅದ್ರ ಪಾಡಿಗೆ ನೋಡಿರಿ. ನೋಡು, ನೋಡು, ಹತ್ತೈತೆ. ಇದು ಹೆಂಗೈತೆ ಅಂದ್ರೆ ಈ ವೆಡ್ನೆಸ್ಡೇ ಇಲ್ಲಿ ಹ್ಯಾಂಡ್ ಥಿಂಗ್ ಸೇಮ್. ಅದು ಮುಂದಕ್ಕೆ ಬೆರಳಿಡು, ಅದೇ ಎತ್ಕೊಳ್ಳುತ್ತೆ. ನೀನೇನು ಎದ್ರುಕೊಂಡ್ ಹಂಗಲ್ಲ ಮುಂದೆ ಇಡು. ಅಮ್ಮ ಎದುರಿಸ್ಬಿಟ್ಟೆ ನೀನು ಅದಕ್ಕೆ. ಹಿಂಗಿಡು ಸುಮ್ಮನೆ ಹಿಂಗಿಡು. ಇಲ್ಲ, ಮುಟ್ ನೋಡ್ತೀನಿ ಏನ್ ಮಾಡುತ್ತೆ ಅಂತ. ಏನು ಮಾಡಲ್ಲ ನೀನು. ಯಪ್ಪ ಯಪ್ಪ ಯಪ್ಪ. ನೀನು ಮುಟ್ಟಿದ್ರೆ ಎದುರ್ಕೊಳ್ಳುತ್ತದು. ಹುಡುಕ್ತೈತಿ. ಎದುರ್ಕೊ, ಇಷ್ಟಿಗೆ ಬಟ್ಟೆ ಒಳಗೆಲ್ಲ ಹೋಗ್ಬೇಡ. ನಾನು ಇನ್ನೂ ಫಸ್ಟ್ ಟೈಮ್ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಈಗ ಬಾಕ್ಸ್ ಎಲ್ಲ ಕಳ್ಸು, ಹೆಂಗ್ ಹೋಗುತ್ತೆ ನೋಡೋಣ. ಗೈಸ್, ಇದು ಇಷ್ಟಪ್ಪ ಆಗುತ್ತೆ. ಚಾಕೋ ಗೋಲ್ಡನ್ ವಿಡಿಯೋಲಿ ನೀನು ಫುಲ್ ಇನ್ಫಾರ್ಮೇಶನ್. ಇದ್ರದ್ದು ಫುಲ್ ಇನ್ಫಾರ್ಮೇಶನ್ ಎಲ್ಲ ನೆಕ್ಸ್ಟ್ ವಿಡಿಯೋಲಿ ಕೊಡ್ತೀನಿ. ಅಂಡ್ ಇದ್ರದ್ದು ಎನ್ಕ್ಲೋಸರ್ ಬಗ್ಗೆನೂ ಎನ್ಕ್ಲೋಸರ್ ರೆಡಿ ಮಾಡಬೇಕು. ಸೊ ನಾನು ಬರ್ತೈತೆ, ಆರ್ಡರ್ ಮಾಡಿದ್ದೀನಿ. ಅದು ಐಟಮ್ಗಳು ಸ್ವಲ್ಪ ಬೇಕು. ಆಮೇಲೆ ಇದಕ್ಕೊಂದು ಹೆಸರಿಡಬೇಕು ಗೈಸ್. ನಮ್ಮ ಮನೆಯ ನ್ಯೂ ಫ್ಯಾಮಿಲಿ ಮೆಂಬರ್. ಚೆನ್ನಾಗಿರೋ ಹೆಸರು ಇಡಬೇಕು. ದೃಷ್ಟಿ ತೆಗೆದು ಬಿಡೋಣ. ನಂದೇ ಕಣ್ಣೆಲ್ಲ ಹೆಂಗ್ ಕಾಣಿಸ್ತದೆ ಗೊತ್ತಾ ಅದ್ರದ್ದು? ಹೌದಾ? ನಂಗಂತೂ ಏನು ಕಾಣಿಸಿಲ್ಲಪ್ಪ. ನೀನ್ ಅದಕ್ಕೆ ಹತ್ರ ಬಂದು ನೋಡಿದ್ರೆ ನಿನ್ ಕಾಣಿಸುತ್ತೆ. ಗೈಸ್, ಇದು ಇನ್ನ ಇದ್ರದ್ದು ಫುಲ್ ಕಲರೇಷನ್ ಬಿಟ್ಕೊಂಡಿಲ್ಲ. ಮೇ ಬಿ 6 ಮಂತ್ ಅಲ್ಲಿ ಕಲರೇಷನ್ ಸ್ಟಾರ್ಟ್ ಆಗುತ್ತೆ ಇದಕ್ಕೆ. ಇಲ್ಲೈತೆ ನೋಡಿ ಕಣ್ಣು, ಚಿಕ್ಕದಾಗಿ 2 ಡಾಟ್. 2 ಡಾಟ್ ಐತಾ? ನನಗೆ 2 ತರ ಕಾಣಿಸ್ತೈತೆ. 4 ಏನಿರುತ್ತೆ ಏನೋ ಗೊತ್ತಿಲ್ಲ. 2 ಕಾಣಿಸ್ತಾ ಇರೋದು. 4 ಕಣ್ಣು ಯಾವ್ದಿಗಿರುತ್ತೋ? ವೈರಲ್ಗಳಿಗೆಲ್ಲ ಜಾಸ್ತಿ ಕಣ್ಣಿರುತ್ತೆ. ಹೌದಾ? ಇದು ತಿನ್ಸಕ್ಕ? ಇದ್ರಲ್ಲೇ ತುಂಬಾ ಸ್ಪೀಶೀಸ್ ಐತೆ ಗೈಸ್. ಇದು ಬಿಗಿನರ್ಸ್ ಫ್ರೆಂಡ್ಲಿ. ಅಂದ್ರೆ ವೆನಮ್ಮು ಇರುತ್ತೆ, ಬಟ್ ನಮ್ಗೇನು ಹಾರ್ಮ್ ಮಾಡಲ್ಲ. ಬರೀ ಅದ್ರದ್ದು ಪ್ರೇನ ಅದು ಹಂಟ್ ಮಾಡಿ ತಿನ್ನುತ್ತಲ್ಲ. ರಾತ್ರಿ ಗೀತ್ರಿ ಎಲ್ಲ ಮೈ ಮೇಲೆಲ್ಲ ಹೆಂಗೆ ಅಂದ್ರೆ, ಇವತ್ತು ರಾತ್ರಿ ನಾನು ಆಚೆ ಮಲಗಬೇಕಾ, ಇದು ಆಚೆ ಮಲಗತ್ತಾ? ನಿನಗೆ ಕೇಳ್ತಾ ಇರೋದು. ಸುಮ್ಮನೆ ಭಯ ಅಲ್ಲ ನಿನಗೆ? ಅದೇ ನಂಗೆ ಭಯ. ಯಪ್ಪ, ಎಲ್ಲೆಲ್ಲ ಹೋಗ್ಬಿಟ್ರೆ. ಆಮೇಲೆ ಇದು ಸ್ವಲ್ಪ ಸ್ಲೋ. ಬೇರೆ ಕಂಪೇರ್ ಟು ಅದರ್ ಟ್ಯಾರಂಟುಲಾಸ್ ಇದು ಸ್ವಲ್ಪ ಸ್ಲೋ ನಡೆಯೋದು. ಇದೇ ಸ್ಲೋ ಅಂತ ಅನ್ನಿಸ್ತೈತೆ. ಇದೇ ಫಾಸ್ಟ್ ಆಗೈತೆ ನಮಗೆ. ಸೊ ಬಿಗಿನರ್ಸ್ಗೆ ಬೆಸ್ಟ್ ಇದು. ದೊಡ್ಡಕ್ಕಾದ್ರೆ ನಾನು ಇಟ್ಕೋತೀನಿ. ದೊಡ್ಡಕ್ಕಾದ್ರೆ ನೀನು ಮುಟ್ಟೋದೇ ಇಲ್ಲ. ಅಪ್ಪಿ ಏನು ಭಯ ಅಂತ ಇಲ್ಲ, ಇಟ್ಕೋ. ಬೇಡಪ್ಪ. ಇಟ್ಕೊಳ್ಳಪ್ಪ. ಬೇಡ, ಓಡ್ಗಿಡ ಹೋಗ್ಬಿಟ್ಟು. ಎಲ್ಲೂ ಓಡಾಗಲ್ಲ, ತಗೋ. ನೋಡಿ ಇಷ್ಟೇ, ಇದು ನಡೆಯೋ ಸ್ಪೀಡೇ ಇಷ್ಟೇ. ಆರಾಮಾಗಿ ಅಣ್ಣ ಓಡಾಡ್ಕೊಂಡು, ಅಣ್ಣನೋ ಅಕ್ಕನೋ ಗೊತ್ತಿಲ್ಲ, ಬಿಸಾಕಿ ಅದೆಲ್ಲೋ ಹಾರ್ಕೊಂಡು ಹೋಗಿ
ತಗೊಳಪ್ಪಿ ನಿನ್ ನಾನು ಕೈ ಸ್ವಲ್ಪ ಮೇಲೆ ಅಭ್ಯಾಸ ಇಟ್ಕೋಬೇಕು. ಮಾಡ್ಕೋತೀನಿ ಇವಾಗ ಮಾಡಲ್ಲ ತಗೋ, ಸುಮ್ಮನೆ ಇಟ್ಕೋ. ಬೇಡ 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 ಇವೆಲ್ಲ ಅಭ್ಯಾಸ ಮಾಡಕ್ಕೋ ಇನ್ನ ಬೇಜಾನಿದೆ ಬೇಕಿದೆ. ತಗೊಳ್ಳುವಂಥದ್ದು. ಇದು ಗೊತ್ತಿದ್ದಿದ್ರೆ ಸೀರಿಯಸ್ ಆಗಿ ತಗೊಳಕ್ ಬಿಡ್ತಿರ್ಲಿಲ್ಲ ಗೈಸ್. ಇದೆಲ್ಲ ನನಗೆ ಹಿಂಗೆ ಯಪ್ಪ ಮೈಯೆಲ್ಲ ಜುಮ್ ಅನ್ನುತ್ತಿದೆ. ಅದ್ ನಡೀತಾ ಇರೋದು ನೋಡು, ಸೇಮ್ ಹ್ಯಾಂಡ್ ಥಿಂಗ್ ತರಾನೇ ನಡೀತೈತೆ. ಹಿಂಗ್ 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 ಕಾಲ್ ಹಿಂಗ್ ಹಿಂಗ್ ಈ ಮೇಲೆ ಶೇಪ್ ಅಲ್ಲಿ. ಎತ್ಕೊಂಡು. ಸೊ ಇದ್ರ ಬಗ್ಗೆ ನಾನು ತುಂಬಾ ರಿಸರ್ಚ್ ಮಾಡಿದ್ದೀನಿ, ಐಡಿಯಾ ಇದೆ, ನೋಡೋಣ. ಬಂದೆ. ಮತ್ತೇನ್ ಬಂತು? ಎತ್ಕೋತಿಯ ಕೈಲಿ ಬೇಡಪ್ಪ ಇಟ್ಕೋ ಬೈಲಿ. ನೀ ಬಾಕ್ಸಿಗೆ ಹಾಕು. ಬಾಕ್ಸ್ box ಹಾಕ್ತೀನಿ, ಹಾಕು. ಕೊಡಿ ಬಾಕಿ ಕೊಡಲಿ. ಆಮೇಲೆ ನೀ ಬೇರೆ ಆಚೆ ಹೋಯ್ತಿದ್ಯಾ. ಇಲ್ಲ, ನೀವು ಇವಾಗ ಆಗಲ್ಲ. ವಾಪಸ್ ಹಂಗೆ ಇಟ್ಬಿಟ್ಟು ಹೋಗ್ತೀನಿ. ಅಪ್ಪಿ ನಂಗೆ ನಿಜ ಭಯ ಅದಕ್ಕೆ ಅಪ್ಪಿ. ಎದುರ್ಕೋಬೇಡ ಕೊಡಿ. ನಿಂಗೆ ಎದೆ ಎಲ್ಲ ಡಗ್ 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 ಅಂತೈತೆ. ಗೈಸ್ ಒಂದ್ ನಿಮಿಷ ಇದನ್ನ ಒಳಗೆ ಹಾಕಿ ನೋಡ್ರಿ ಪಾಪ ಅವನೇ ಅವನು ಮನೆಗೆ ಅಣ್ಣ ಅಣ್ಣ ಹೋಗ್ಬೇಡ ಹೋಗೋಣ ನಾವು. ನೋಡ್ದ ಎದ್ದೆದ್ದು ಓಡೋಡ್ ಬರ್ತಾನೆ ಗುರು. ಆಗಲ್ಲ ಹಿಂಗೆಲ್ಲ ಆದ್ರೆ ಕತೆ. ನನಗೊಂದು ಹೊಸ ಮನೆ ಮಾಡು. ಈ ತರ ಒಂದ್ ನಿಮಿಷ ಓಡೋಡ್ ಬ್ರೇಕ್ ಗೈಸ್, ಬಂದ್ರೆ ವಾಪಸ್ ಬಿಡ್ತೀನಿ. ಗಾಯ್ಸ್ ಇದಕ್ಕೆ ಇವಾಗ ನಾನು ಏನೇನು ಇದಕ್ಕೆ ಬೇಕಲ್ಲ, ಎನ್ಕ್ಲೋಸರ್ ಮಾಡೋಕ್ಕೆ ಬೇಕಾಗಿರುವಂತಹ ಏನು ಐಟಮ್ಗಳಿತ್ತು ಅದೆಲ್ಲ ಬಂತು, ಹೋಗಿ ತೊಗೊಂಡ್ಬಂದಿದ್ದೀನಿ. ಸೊ ಅದನ್ನು ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ. ಈ ವಿಡಿಯೋ ಜಸ್ಟ್ ಇವಳು ರಿಯಾಕ್ಷನ್ ಮಾತ್ರ ನನಗೆ ಬೇಕು, ಅದಕ್ಕೋಸ್ಕರ. ಬಂತು ಗೈಸ್. ಇದು ಓಪನ್ ಮಾಡಿದ್ರೆ ಸಾಕು ಗೈಸ್. ಇದು ಒಳ್ಳೆ ಹೆಂಗ್ ಬರುತ್ತೆ ಗೊತ್ತಾ ಒಳ್ಳೆ. ಅಂದ್ರೆ ಅದು ಆಕ್ಟಿವ್ ಆಗಿದೆ ಅಂತ ಅರ್ಥ. ಖುಷಿ ಪಡ್ಬೇಕು. ಹಂಗಲ್ಲ ಸುಮ್ಮನೆ ಇರೋ, ಕೈ ಇಟ್ಕೋ ಹಿಂಗೆ ಅದ್ರ ಮೇಲೆ. ಹಂಗಲ್ಲ ಅದು ನೀನು ನೋಡಿ, ಅದು ಎದುರ್ಕೊಂಬಿಟ್ಟೈತೆ. ಬರ್ತಾ ಇಲ್ಲಪ್ಪ, ಬೇಡ ಅನ್ಸುತ್ತೆ. ಅದು ಎದುರ್ಕೊಂಬಿಟ್ಟೈತೆ ರೀ ಸ್ವಲ್ಪ. ಆಯ್ಸಿದ್ದೀನಿ ಇವ್ಳ ಕೈ ಮೇಲೆ ನಾನು ಹಚ್ಚಲೇಬೇಕು. ಅದು ಹತ್ತೋವರೆಗೂ ನನಗಂತೂ ನಾನಿವಾಗ ಸಮಾಧಾನನೇ ಇಲ್ಲ. ಇವತ್ತು ಹತ್ಬೇಕು. ಏನ್ ಹಂಗ್ ಮಾಡ್ತಿದ್ಯಾ? ಬರ್ಬೇಕಲ್ಲ ಆಚೆ, ಮತ್ತೆ ಹಿಂಗ್ ಹುಡ್ದು ಹಿಂಗೆ ಎತ್ತಲ. ಹಂಗಲ್ಲ, ಇದು ನೋಡಿ ಇವಾಗ ಹೆಂಗೈತೆ. ಯಪ್ಪಿ ನೋಡ್ದ ಏನು ಮುಟ್ಟಕೋ ನಿಂತಾನೆ ಹೆಂಗ್ ಮಾಡ್ತೈತೆ ನೋಡು. ಟಚ್ ಮಾಡಕ್ಕೆ ಬಿಡ್ತಾ ಇಲ್ಲ. ಅದೇ ಹತ್ತುತ್ತೆ. ನೀನ್ ಟಚ್ ಮಾಡಿದ್ರೆ ಅವು ಒಂಥರ ಡಿಫೆನ್ಸಿವ್ ಮೋಡ್ಗೆ ಹೋಗುತ್ತೆ ಅಷ್ಟೇನೆ. ಡಿಫೆನ್ಸಿವ್ ಮೋಡ್ಗೆ ಹೋಗಿ ನಂಗೆ ಹಿಂಗೆ ಯಪ್ಪ ಈ ಥರ ಹುಳ ಗಿಳ ಅಂದರೆ ನಂಗೆ ಆಗಲ್ಲ. ಬಂತು ಬಂತು ಬಂತು. ಗೈಸ್ ಇವ್ನಿಗಿನ್ನ ನಾವು ಹೆಸರು ಬೇರೆ ಇಡಬೇಕು. ಏನ್ ಹೆಸರು ಇಡ್ತೀಯಾ? ನೀನೇ ನಿನ್ ತಾನೆ, ನಿನ್ನ ಪ್ರಿಯವಾದ ಪ್ರಾಣಿನ ಏನಂತಾರೆ ಇದಕ್ಕೆ? ಇನ್ಸೆಕ್ಟ್ ಇದು, ಪ್ರಾಣಿ, ಕ್ರಿಮಿ, ಕೀಟ ಕೀಟ. ಹಾ ಮುತ್ತೆ ಮುತ್ತೆ. ಅಪ್ಪ ಮುಟ್ಟಿದ್ಲಪ್ಪ. ಅಮ್ಮ ಅಮ್ಮ ಫೀಲ್ ಇಲ್ಲ ಅಮ್ಮ. ಯಪ್ಪ ಬಂತು. ಒಳ್ಳೆ ಯಾವ್ದೋ ಹಾರರ್ ಮೂವಿಲಿ ಬರ್ತಾವಲ್ಲ ಹಂಗನ್ಸ್ತೈತಿ ನನಗೆ. ಹೆಂಗೆ ಅಂದ್ರೆ ಫಸ್ಟ್ ಟೈಮು ಇದು ಬಾಕ್ಸ್ ಎತ್ಕೊಯ್ದೋದು. ಫಸ್ಟ್ ಇದನ್ನ ಹ್ಯಾಂಡಲ್ ಮಾಡಿದಾಗ ನನಗೂ ಒಂದ್ ಸ್ವಲ್ಪ ಹಾರರ್ ಭಯ ತರ ಆಯ್ತು. ಹೆಂಗ್ ತೋರಿಸ್ತಾರೆ ಹೇಳು, ಫುಲ್ ಕತ್ಲೆ ಇರತ್ತೆ. ಫಸ್ಟ್ ಟೈಮ್ ಹ್ಯಾಂಡಲ್ ಮಾಡಿದಾಗ ನನಗೂ ಭಯ ಆಯ್ತು. ಇವಾಗ ಇಲ್ಲ, ತುಂಬಾ ಫ್ರೆಂಡ್ಲಿ ಆಗಿ ಇದೆ ಗೈಸ್. ಇದಂತೂ ಹಂಗೆ ಐತೆ ಗೈಸ್. ಹಾರರ್ ಮೂವಿ ನೋಡಿದ್ರೆ ಇಲ್ಲ ಹೆಂಗ್ ಹೋಗುತ್ತೆ ಮುಂದೆ, ಸುಮ್ನೆ ಹೆಂಗ್ ಬೆರಳಿಡು, ಅದೇ ಬಂದು ಹತ್ಕೊಳ್ಳುತ್ತೆ. ಹೋಗೋ, ಎದುರ್ಕೋಬೇಡ್ವೆ, ಅದೇನ್ ತಿನ್ನಲ್ಲ ನಿನ್ನ. ಬರ್ತೈತೆ ನಿನ್ಗೆ, ಅದು ನಿನ್ನ ಹತ್ರ ಬರ್ತೈತೆ, ತಗೋ ಸುಮ್ನೆ ಇರೋ. ನೋಡಿಲಿ ನನ್ ಕೈಯೆಲ್ಲ ಸೆಟ್ ಆಗ್ತೈತೆ, ನಂಗೆ ಆಯ್ತಿಲ್ಲ ನೋಡು. ಬಾಯ್ ಬೇಗ ಬೇಗ ಮುಂದೆ ಕೈ ಇಡಲ್ಲ, ಬೆರಳಿಡು. ಇಲ್ಲಿ ಇಲ್ಲಿ ಇದು ಬಾಗಿಲ್ಲ ಅಂದ್ರೆ ಪಟ್ಟಂತ ಎಸಿಬಿಡ 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 ಎಸಿಬಿಡ. ಏನಾಗಲ್ಲ ಬಿಡು, ಸುಮ್ನೆ ಅಷ್ಟೇ ಅಷ್ಟೇ ಇಷ್ಟೇ ನೋಡಿ, ಇಷ್ಟೇ. ಈಗ ನಾನು ಫಸ್ಟ್ ಟೈಮ್ ಕೈಲಿ ಕೊಂಡಾಗ ಭಯ ಆಗಿಲ್ವಾ? ನೋಡು ಉಂಗ್ರ ಚೆನ್ನಾಗಿ ಕಾಣಿಸ್ತೈತೆ, ಸೇಮ್ ಉಂಗ್ರ ತರ ಐತೆ. ಮುಂದೆ ಬರಲ್ಲ, ಅದೇನ್ ಮಾಡಲ್ಲ, ಅದೇನ್ ಕಚ್ಚಲ್ಲ, ತಿನ್ನಲ್ಲ. ಅಪ್ಪಿ ಅಪ್ಪಿ ಪ್ಲೀಸ್ ನಂಗೊಂದು ಅಪ್ಪಿ ಫಸ್ಟ್ ಒಂಥರ ಅಪ್ಪಿ. ಈ ರಾತ್ರಿ ನಾವು ವಾಶ್ರೂಮ್ ಇದ್ದ ಬುಗ್ ಅಂತ ಬರಲ್ಲ ತಾನೇ? ಬಾಕ್ಸ್ ಅಲ್ಲಿ ಇರುತ್ತೆ, ಎದಳದೇ ಇಲ್ಲಪ್ಪ. ಅದ್ರದ್ದು ಇನ್ಕ್ಲೋಸರ್ ರೆಡಿ ಮಾಡ್ಬೇಕಿನ್ನ. ನೋಡು ನಿನ್ ಕೈ ಮೇಲೆ ಕರೆಕ್ಟ್ ಆಗಿ ಕಾಣಿಸ್ತೈತೆ. ಅಮ್ಮ
ಚೆನ್ನಾಗಿದೆ ಅಲ್ಲ. ಅಪ್ಪಿ ಬರ್ತಾನ ಎದುರ್ಕೊಳ್ಳಿ ಎತ್ಕೋ ಎತ್ಕೋ. ನೋಡು ನನ್ನ ಕೈ ಮೇಲೆ ಬರ್ತಾನಲ್ಲ. ನಮ್ಮದೆಲ್ಲ ಎತ್ಕೋ, ಮುಂದೆ ಮುಂದೆ ಬರ್ತಾನೆ, ನಂಗೆ ಭಯ ಆಗ್ತಿದೆ. ಹಾ ಅಯ್ಯಪ್ಪ. ಹೇಗಿತ್ತು? ಏನೋ ಮಾಡ್ತಾ ಇದ್ ನಿನಗೆ? ಯಪ್ಪ ಅದೊಂಥರ ಫಸ್ಟ್ ಟೈಮ್ ನನಗೂ ಭಯ ಆಯ್ತಪ್ಪ. ಇವಾಗೆಲ್ಲ ಭಯ ಗೀಗೆಲ್ಲ ಏನಿಲ್ಲ. ಆಯ್ತಲ್ಲ. ಇನ್ನೊಂದು 50 ಸಾಕ್ಬೋದು ಇಂಥದ್ದು. ಅಂದ್ರೆ ಈ ಸೈಜಲ್ಲಿ ಇರಲ್ಲ ಯಾವೂನು. ಮೂಸಂಬಿ ಜ್ಯೂಸ್ ತರ್ತೀರಾ? ತಲೆ ಸುತ್ತೈತ. ತಲೆ ಸುತ್ತೈತೆ, ಸುಸ್ತಾಗ್ತೈತೆ ಗುರು. ಬರ್ತೈತೆ ಗುರು ಈ ಕಡೆ. ಅಮ್ಮ ಅದ್ ನೋಡಿ ಹೆಂಗ್ ನಡೀತೈತೆ. ಅಲ್ವಾ? ಹಂಟಿಂಗ್ ಮಾಡಕ್ ಹೋಗ್ತೀವಿ. ಇಲ್ಲ ಅದಕ್ಕೆ ಮೇ ಬಿ ಅದೇ ಅದಕ್ಕೆ ಇವಾಗ ತಿನ್ಲಿಕ್ಕೆ ಹಾಕ್ಬೇಕು. ಅಮ್ಮ ಅಮ್ಮ ಬೇರೆ ಎದುರ್ಕೋಬೇಡ ಗುರು ನೀನು. ಬರ್ತಾ ಇಲ್ಲ. ನೀನು ಅವಲೇ ವಾಪಸ್ ಕಳಿಸ್ಬಿಟ್ಟಲ್ಲ ಬೇಡ ಅಂತ. ಬಂದ್ ಬಂದ್ ಬಂದ್. ಸುಮ್ನೆ ಇರು ಅಷ್ಟೇ. ಇಲ್ಲ ಇಲ್ಲ ಅಲ್ಲೇ ಬಂತು. ಬಟ್ಟೆ ಒಳಗೆ ಹೋಗ್ಬೇಡ್ವೋ. ಬಟ್ಟೆ ಒಳಗೆ ಮಾತ್ರ ಹೋಗ್ಬೇಡ. ಅಮ್ಮ ಬಂತು ಬಂತಪ್ಪಿ ಬಂತು. ಎದುರ್ಕೋಬೇಡ ಏನಾಗಿಲ್ಲ ಏನಿಲ್ಲ. ಇಷ್ಟೇ ಗೈಸ್ ನೋಡಿ ಕೊನೆಗೂನು. ಅಲ್ಲ ಹಿಡ್ಕೊ ಮತ್ ಮುಂದೆ ಬರ್ಬಾರ್ದು. ಆಯ್ತು. ನಾನು ಬೆರಳಲ್ಲೇ ಕೂರ ಕೇಳು. ನೀನ್ ಎದುರ್ಕೊ. ನೀನ್ ಅಂದ್ರೆ ಅಲ್ಲ ಏನಿಲ್ಲ ಹೆಂಗ್ ಗೊತ್ತಾ, ಇವಾಗ ಅದು ಸರಿ ಇರ್ಬೇಕು. ಅದು ಮುಂದೆ ಬರ್ತಾ ಇದೆ, ಇನ್ನೊಂದ್ ಕೈನ ಅಡ್ಡ ಇಡು. ಸೊ ಅದು ಅಲ್ಲಿಗೆ ಹತ್ಕೊಳ್ಳುತ್ತೆ ಅಷ್ಟೇನೆ. ಇವಾಗ ಅದು ಮುಂದೆ ಬಂತಾ ಹಿಂಗ್ ಇಟ್ಕೋ, ಇಲ್ಲಿ ಈ ಕಡೆ ಹತ್ಕೋ ಅಷ್ಟೇನೆ. ಯಪ್ಪ ಅದೇ ಎದುರ್ಕೋತಾ ಇದ್ ನೀನ್ ನೋಡಿ. ಬೆವ್ತೋಗ್ಬಿಟ್ಲಪ್ಪ. ಗೈಸ್ ಹಂಗೆ ಈ ವಿಡಿಯೋದಲ್ಲಿ ಯಾವ ಪ್ರಾಣಿಗೂ ಏನು ಹಾಮ್ ಆಗಿಲ್ಲ, ಆ ಪ್ರಾಣಿಗೂ ಆಗಿಲ್ಲ, ಈ ಪ್ರಾಣಿಗೂ ಯಾರಿಗೂ ಏನು ಹಾಮ್ ಅನ್ನೋದಾಗ್ಲಿಲ್ಲ. ಸೊ ಇದು ಜಸ್ಟ್ ಎಜುಕೇಶನಲ್ ವಿಡಿಯೋ ಅಷ್ಟೇ. 3 days ಬೇಕು ಗೈಸ್ ನನಗೆ ಸ್ವಲ್ಪ ಆರೋಗಿಸ್ಕೊಂಡು ಅದನ್ನ ಮುಟ್ಟಿ ಆದ್ರೂ ಒಂಥರ ಭಯ ಇದ್ದೇ ಇರುತ್ತೆ. ಭಯ ಅನ್ನೋದಿರುತ್ತೆ, ಭಯ ಪಡಬಾರ್ದು. ಸ್ವಲ್ಪ ಒಂದ್ ಕಡೆ ಇರ್ಬೇಕಪ್ಪ. ಒಂದ್ 150 ಕಡೆ ಎದ್ನೋ ಬಿದ್ನೋ ಅಂತ ಓಡ್ತೈತೆ. ಇವಾಗ ನಾಯಿಗಳು ಹೆಂಗ್ ಹೇಳೋ 1.5 ವರ್ಷ ಆಗೋವರೆಗೂ ಅವನ್ನ ಹಿಡಿಯಕ್ ಆಗಲ್ಲ. ನಾನ್ ಹಿಡಿತಿ ಎತ್ಕೋತೀನಿ. ಹಂಗಲ್ಲ, ಸ್ವಲ್ಪ ಹೆವಿ ಆಕ್ಟಿವ್ ಆಗಿರ್ತವೆ ಇವು ಅಷ್ಟೇನೆ. ಆ ಟೀನೇಜ್ ಅಲ್ಲಿ ಹೆವಿ ಆಕ್ಟಿವ್ ಆಗಿರ್ತವೆ, ಓಡಾಡ್ಕೊಂಡಿರ್ತವೆ. ಅದು ಬೇರೆ ಹೊಸ ಜಾಗ ಬೇರೆ. ಮೇ ಬಿ ಅದು ಹೊಟ್ಟೆ ನೋಡ್ರಿ ಇನ್ನ ಸ್ವಲ್ಪ ಸಣ್ಣಕ್ಕೈತೆ. ಮೇ ಬಿ ಅದಕ್ಕೆ ಊಟ ಹಾಕ್ಬೇಕು. ಸರಿ ಗೈಸ್ ಇದೆ ನೋಡ್ರಿ ಹೆಂಗೆ ಪಿತಾ ಅಂತೈತೆ. ಅದನ್ನ ತೋರಿಸ್ತೀನಿ ಈಗ. ಇದನ್ನ ಇವಳು ಇಟ್ಕೋತಾಳೆ ಅಂದ್ರೆ ಬಿಡೋಣ ಅಂದ್ರೆ ಇವಳು ಇಟ್ಕೊಳ್ಳೋದೇ ಇಲ್ಲ. ಇವೆಲ್ಲ ಮನೇಲಿ ಮಿಸ್ ಆಗ್ಬಿಟ್ರೆ ಅಷ್ಟೇನೆ. ನೆಕ್ಸ್ಟ್ 1 ಇಂಚ್ ಯಾವ್ದೇ ಒಂದ್ ಅಡಿ ಆದ್ಮೇಲೆ ಸಿಗುತ್ತೆ ಹೀಗೆ. ಐ ಮೀನ್ ಒಂದು 8 to 9 ಇಂಚ್ ಆಗಬಹುದು. ಒಂದೊಳ್ಳೆ ಹೆಸರಿಡ್ಬೇಕು ಗೈಸ್, ಚೆನ್ನಾಗಿದೆ. ಬಾ ಇಲ್ಲಿ ಬಾ. ಹತ್ತು ಅವ್ಳು ಕಿರ್ಸ್ತಾಳೆ, ವಾಪಸ್ ಓಡ್ ಬಾ ನೀನೆ. ನೀನ್ ಕಿರ್ಸೋದಕ್ಕೆ ಅವ್ನು ಎದ್ರುಕೊಂಡು ಓಡೋಗೋದೇನೋ. ನಿಜ ನೋಡಿ, ಇಲ್ಲಿ ಬರ್ತಾ ಇಲ್ಲ ಇವಾಗಂತೂ ನೋಡು. ಯಮ್ಮ ಸವಾಸನೆ ಬೇಡ ಮುಂದು. ಬಾ ಕೈ ಅಂತಾಳೆ, ಬಾವಾ ಅಂತಾಳೆ, ಕೈ ಅಂತಾಳೆ ಅಂತ. ಅದು ಸೀರಿಯಸ್ ನೋಡಿ, ಎಷ್ಟು ಬೇಗ ಅರ್ಥ ಮಾಡ್ಕೊಂಡ್ಬಿಡ್ತೀನಿ. ಬಂದ್ಯಾ? ಇಲ್ಲ ಬರಲ್ಲ, ಇದು ಹೋಗಲ್ಲ. ಗೊತ್ತಾ ಒಳ್ಳೆ ಒಂಥರ ಚೆನ್ನಾಗೈತೆ ಗೈಸ್. ಇದು ಇನ್ನೊಂದೇನಂದ್ರೆ ಇದು ಫುಲ್ಲು ಕೂದ್ಲು ಇನ್ನ ಜಾಸ್ತಿ ಆಗತ್ತೆ. ಸದ್ಯ ಇದು ಮರಿ, ಬಟ್ ಅದು ಐತೆ ಗೊತ್ತಾಗುತ್ತೆ. ಕೂದ್ಲು ಕಾಣಿಸ್ತೈತೆ, ವಿಡಿಯೋಲು ಕಾಣಿಸ್ತೈತೆ. ಬಿಡು ಪಾಪ, ನಾನು ಕಿರ್ಚೆ ಭಯ ಬಿದ್ದಿರು. ಪಾಪ ಎದ್ರುಕೊಂಡಿದೆ. ಇದನ್ನು ಬರ್ತಾ ಇಲ್ಲ. ಆಯ್ತು ನಿನ್ ಮನೆಗೆ ಹೋಗ್ಬಾ, ಹೊಸ ಮನೆ ಮಾಡೋ ತನಕ ಈ ಮನೆ. ಸೊ ಇವ್ನಿಗೆ ನೆಕ್ಸ್ಟ್ ಗೈಸ್, ನಾವೀಗ ನೆಕ್ಸ್ಟ್ ವಿಡಿಯೋಲಿ ಇವ್ನಿಗೆ ಎನ್ಕ್ಲೋಸರ್ ಎಲ್ಲ ರೀ ಮಾಡ್ತೀವಿ ಇವಾಗ. ಸೊ ಎಷ್ಟು ನೀಟಾಗಿ ಓದಾಗುತ್ತೆ ಅವನು. ಹಿಂಗ್ ನೋಡಿ ಗೈಸ್, ಇವಾಗ ಇಟ್ಕೋತೀನಿ ನೋಡಿ ಗೈಸ್. ಹೆಂಗ್ ಇಟ್ಕೋಬೇಕಾ? ಅದ್ ಬಿಡ, ಅದ್ದಲ್ಲಿ 100 ಅಡಿ ದೂರ. ಸೊ ಇವಾಗ ಇದ್ರದ್ದು ಒಂದು ತೋರಿಸ್ಬಿಟ್ಟು ಈ ವಿಡಿಯೋನ ಎಂಡ್ ಮಾಡ್ತೀನಿ ಅಂತ. ಕಾಪಿ ತಿರ್ಗಿಸಿಂಗೆ ದೂರ ಇಟ್ಕೊಳ. ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು, ಕಾಣಿಸ್ತೈತಾ ಕ್ಲೀನಾಗಿ? ಯಪ್ಪ ಏನೇ ತೂ ಅಂತೆ ಪಾಪ. ವಾಮಿಟ್ ಬಂದಂಗೆ ಹಚ್ಚುತ್ತೆ ನೋಡಿದ್ರೆ. ಫಸ್ಟ್ ಟೈಮ್ ಹ್ಯಾಂಡ್ಲ್ ಮಾಡ್ತಾ ಇದ್ದೀನಿ.
ಕಾಣಿಸ್ತದ? ಯಾವ ಮೂವಿ ಗೊತ್ತು, ನನ್ನ ವಿಡಿಯೋನೇ ಗೊತ್ತಾ ಇಲ್ಲ. ಮೀಲ್ ವಾಮ್ ಅಂತಾರೆ ಇದಕ್ಕೆ. ಸೊ ನೆಕ್ಸ್ಟ್ ಸಾಕು ಸಾಕು ಇದನ್ನೇ ಇವಾಗ ಅವನಿಗೆ ಫೀಡಿಂಗ್ ಕೊಡಬೇಕು. ಇವಾಗಲೇ ಕೊಡ್ಲಾ ಫೀಡಿಂಗ್ ಒಂದು? ಕೊಡು ನೋಡೋಣ ಏನು ತಿಂತಾನೆ. ಅವ್ನ ಮನೆ ರೆಡಿ ಮಾಡ್ಬಿಡ್ತೀನಿ ಗಾಯ್ಸ್. ಫಸ್ಟು ಅವ್ನಿಗೊಂದು ಎನ್ಕ್ಲೋಸರ್ ರೆಡಿ ಮಾಡ್ಬಿಡ್ತೀನಿ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಬಾಯಿ ಹೋಗ್ಬಿಡ ಹಂಗೆ ಒಂದು. ಶೀ ಸುಮ್ಮನೆ ಮಾಡ್ದೆ ಆಮೇಲೆ ನೀನು. ಏನು ಕೊಟ್ಟರು ತಿಂತೀಯಲ್ಲ. ಏನ್ ಹಂಗಂತೀಯ? ನೋಡಿ ಗೈಸ್, ಅದ್ರಲ್ಲಿ ಫಸ್ಟ್ ಕೈಯಲ್ಲಿ 2 ಹುಳ ಐತೆ, ಈಗ ಒಂದೇ ಹುಳ ಐತೆ, ಒಂದು ಬಾಯಿಗೆ ಹಾಕೊಂಡು ಹೋಗಿ. ಇಲ್ಲ 2 ಐತಿ ಇಲ್ಲಿ. ಇಲ್ಲೇ ನಿಜ ಅನ್ಕೊಂಡ್ಬಿಟ್ಟಿರ. ಆಮೇಲೆ 2 ಹುಳ ಐತೆ. ಐ ಮೀನ್ ಇದು ಹುಳ ಅಲ್ಲ, ಇದು ವರ್ಮ್ ಅಲ್ಲ, ಇದು ಲಾರ್ವಾ. ಇದು ಲಾರ್ವಾ ಸ್ಟೇಜ್ ಇದ್ರದ್ದು. ಇದಾದ್ಮೇಲೆ ಪ್ಯೂಪೆ ಆಗತ್ತೆ, ಅದಾದ್ಮೇಲೆ ಬೀಟಲ್ ಆಗತ್ತೆ. ಇದು ಬೀಟಲ್ದ ಇದು. ಅದೇ ಇದು ಮಾಮೂಲಿ ಬೇರೆ ಬೀಟಲ್. ಇದು ಬೀಟಲ್ ಅಲ್ಲೂ ಬಿಜಾನ್ ಇದೈತೆ. ನೆಕ್ಸ್ಟ್ ವಿಡಿಯೋಲಿ ಎಲ್ಲ ಇನ್ಫಾರ್ಮೇಶನ್ ಕೊಡು ನೋಡೋಣ. ಇದ್ರ ಟ್ಯಾರಂಟುಲಾ ಚಾಕೋ ಗೋಲ್ಡನ್ ನೀ. ಚಾಕೋ ಇದಕ್ಕೆ ಸೈಂಟಿಫಿಕ್ ನೇಮ್ ಬಂದು. ಯಾರು ಇದ್ರ ಫ್ಯಾನ್ಸ್ ಇದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಇದ್ರ ಬಗ್ಗೆ ವಿಡಿಯೋ ಏನು ಪತಿದೇವರಾದ ಸೂರಜ್ ಅವರು ಇದ್ರ ಬಗ್ಗೆ ಮಾಡ್ತಾ ಇರ್ತಾರೆ. ನಾನು ವಿಡಿಯೋ ಶೂಟ್ ಮಾಡ್ತಾ ಇರ್ತೀನಿ. ನೋಡೋಣ ಎಷ್ಟು ತಿಳ್ಕೊಂಡವನೆ ಅಂತ. ತಿಳ್ಕೊಂಡಿದೀನಿ, ತುಂಬಾನೇ ತಿಳ್ಕೊಂಡಿದೀನಿ. ಅದ್ರ ಹೆಸರು ನೆನ್ಪಿತ್ತು, ಗ್ರಾಮಸೋಲಾ ಏನೋ ಐತೆ ಹೆಸರು. ಬಂದು ಸಡನ್ ಆಗಿ ನೆನಪಾಗ್ತಾ ಇಲ್ಲ, ಸಡನ್ ಆಗಿ ಕೇಳಿದ ತಕ್ಷಣ. ಸೊ ಗೈಸ್, ಇದು ನಮ್ಮ ಈ ವಿಡಿಯೋ. ಇದು ಜಸ್ಟ್ ಅನ್ಬಾಕ್ಸಿಂಗ್ ವಿಡಿಯೋ ಆಗಿರುತ್ತೆ ಅಷ್ಟೇನೆ. ಸೊ ಇವಾಗ ನೆಕ್ಸ್ಟ್ ಇದು ಎನ್ಕ್ಲೋಸರ್ ಐಟಮ್ ಎಲ್ಲ ಬಂದೈತೆ. ಸೊ ರೆಡಿ ಮಾಡ್ಬೇಕು ಎನ್ಕ್ಲೋಸರು. ಸೊ ನಾವು ಒಂದು ರೌಂಡ್ ನೋಡಿ ಅದ್ರ ಎನ್ಕ್ಲೋಸರ್ದು ವಿಡಿಯೋನ ನೆಕ್ಸ್ಟ್ ತರ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀವಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇವಾಗ ನೋಡಿ ನಮ್ಮ ಮನೆಗೆ ಹೊಸ ಪೆಟ್ಟೊಂದು ಬಂದಿದೆ. ಸೊ ಅದ್ರದ್ದು ವಿಡಿಯೋ ಇನ್ಮೇಲೆ ಈ ಚಾನಲಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ. ಸೊ ಯಾರಾದರೂ ಟ್ಯಾರಂಟುಲಾ ಬರ್ತಾ ಇರುತ್ತೆ. ಇದೇ ಲಾಸ್ಟ್ ಗೈಸ್, ಸೀರಿಯಸ್ ಆಗಿ ಗೊತ್ತಿದ್ರೆ ಥರ ಇರಲಿಲ್ಲ. ಸೊ ಈ ಟ್ಯಾರಂಟುಲಾ ಲವರ್ ಯಾರು ಇದ್ದರೆ, ನೀವು ಮನೇಲಿ ಸಾಕಬೇಕು ಅನ್ನೋದಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಇನ್ಫಾರ್ಮೇಷನ್ ಎಲ್ಲ ಅವ್ರು ಕೊಡ್ತಾರೆ. ಸೊ ಡೈಲಿ ಇನ್ಮೇಲೆ ಅದನ್ನು ಬರ್ತಾ ಇರುತ್ತೆ ಪಾರಿವಾಳದ ಜೊತೆಗೆ. ಓಕೆ ಗಾಯ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ.